2 ವರ್ಷದ ಬಿ.ಎಡ್ ವಿದ್ಯಾರ್ಥಿಗಳಿಗೆ ಪ್ಲ್ಯಾನ್ ಫಾರ್ ಟೀಚಿಂಗ್, ಲೆಸನ್ ಪ್ಲ್ಯಾನ್, ಯೂನಿಟ್ ಪ್ಲ್ಯಾನ್, ರಿಸೋರ್ಸ್ ಯೂನಿಟ್ ಪ್ಲ್ಯಾನ್, ಬೋಧನೆಗೆ ಯೋಜನೆ, ಪಾಠ ಯೋಜನೆ, ಘಟಕ ಯೋಜನೆ, ಸಂಪನ್ಮೂಲ ಘಟಕ ಯೋಜನೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪಾಠ ಯೋಜನೆ ಲೆಸನ್ ಪ್ಲ್ಯಾನ್ ಯಾವ ರೀತಿಯಾಗಿರುತ್ತೆ, 2 ವರ್ಷದ ಕಂಪ್ಲೀಟ್ಲಿ ಲೆಸನ್ ಪ್ಲ್ಯಾನ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. ಮಾದರಿ ಇತಿಹಾಸ ಪಾಠ ಯೋಜನೆ, ಮಾಡೆಲ್ ಹಿಸ್ಟ್ರಿ ಲೆಸನ್ ಪ್ಲ್ಯಾನ್ ಕಂಪ್ಲೀಟಾಗಿ 2 ವರ್ಷದ ಲೆಸನ್ ಪ್ಲ್ಯಾನ್ ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಳ್ಳಲಾಗಿದೆ. ಶಿಕ್ಷಕ ವಿದ್ಯಾರ್ಥಿಯ ಹೆಸರು, ನಿಮ್ಮ ಹೆಸರನ್ನು ಬರೀತಕ್ಕಂಥದ್ದು, ಶಾಲೆ, ಹಾಜರಿ ಸಂಖ್ಯೆ, ಪಾಠದ ಸಂಖ್ಯೆ, ವರ್ಗ, ದಿನಾಂಕ, ವೇಳೆ, ವಿಷಯ, ಘಟಕ. ಸೊ ಇಲ್ಲಿ ನಿಮ್ಮ ಹೆಸರು, ಶಾಲೆಯ ಹೆಸರು, ವರ್ಗ 9ನೇ ತರಗತಿಯ ನೀವು ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ರೆ 9ನೇ ತರಗತಿ, ವೇಳೆ 45 ನಿಮಿಷ ಆಗಿರಬೇಕು ಮಿನಿಮಮ್ ಆಗಿ ನಿಮ್ಮ ಒಂದು ಪಾಠ ಯೋಜನೆ. ನೀವು ಯಾವ ಘಟಕವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೀರಿ ಅದು ಶಹಜಹಾನ್ ಇರ್ತಕ್ಕಂಥದ್ದು. ವಿಷಯ ಇತಿಹಾಸ, ಸಬ್ಜೆಕ್ಟು ಇತಿಹಾಸ. ಪೂರ್ವಜ್ಞಾನ, ವಿದ್ಯಾರ್ಥಿಗಳು ಈಗಾಗಲೇ ಮೊಘಲ್ ಸಾಮ್ರಾಜ್ಯದ ಅನೇಕ ಅರಸರ ಬಗ್ಗೆ ಪೂರ್ವಜ್ಞಾನ ಹೊಂದಿದ್ದಾರೆ. ಸೊ ಮೊಘಲರ ಬಗ್ಗೆ ಆದ ನಂತರ ಇದು ಮುಂದಿನ ಪೂರ್ವಜ್ಞಾನವನ್ನು ಹೊಂದಿರುತ್ತಾರೆ. ಸೊ ಆಕಾರ ಗ್ರಂಥಗಳು, ಸಮಾಜ ವಿಜ್ಞಾನ 9ನೇ ತರಗತಿ ಪುಸ್ತಕವನ್ನು, ಭಾರತದ ಇತಿಹಾಸ ಪಾಲಕ್ಷ, ಮಧ್ಯಕಾಲೀನ ಭಾರತದ ಇತಿಹಾಸ ಪ್ರೊ.ಬಿ.ಪಿ. ಹೊಗಾರ್, ನಕಾಶೆ ಪುಸ್ತಕ. ಇವೆಲ್ಲ ಆಧಾರ ಗ್ರಂಥಗಳ ಒಂದು ಪ್ರಕಾರಗಳಾಗಿವೆ. ಸಾಮಾನ್ಯ ಉದ್ದೇಶಗಳು, ಪಾಠದ ಸಾಮಾನ್ಯ ಉದ್ದೇಶಗಳು ಯಾವ ರೀತಿ ಇರಬೇಕು, ಜ್ಞಾನ, ತಿಳುವಳಿಕೆ, ಕೌಶಲ್ಯ, ಆಸಕ್ತಿ. ಜ್ಞಾನ, ವಿದ್ಯಾರ್ಥಿಗಳಿಗೆ ಇತಿಹಾಸದ ಬಗ್ಗೆ ಜ್ಞಾನ ಮೂಡಿಸುವುದು ಶಿಕ್ಷಕರು. ತಿಳುವಳಿಕೆ, ವಿದ್ಯಾರ್ಥಿಗಳಿಗೆ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು. ಕೌಶಲ್ಯ, ವಿದ್ಯಾರ್ಥಿಗಳಲ್ಲಿ ನಕಾಶೆ ಬಿಡಿಸುವ ಮತ್ತು ಕಾಲಸೂಚಿಯನ್ನು ತಯಾರಿಸುವ ಕೌಶಲ್ಯ ಬೆಳೆಸುವುದು. ಆಸಕ್ತಿ, ವಿದ್ಯಾರ್ಥಿಗಳಿಗೆ ಇತಿಹಾಸದ ವಿಷಯದಲ್ಲಿ ಆಸಕ್ತಿ ವಹಿಸುವಂತೆ ಮಾಡುವುದು. ನಿರ್ದಿಷ್ಟ ಉದ್ದೇಶಗಳು, ಜ್ಞಾನ, ತಿಳುವಳಿಕೆ, ಕೌಶಲ್ಯ, ಆಸಕ್ತಿ. ಸೊ ಇಲ್ಲಿ ಸಾಮಾನ್ಯ ಉದ್ದೇಶಗಳು ಮತ್ತು ಇಲ್ಲಿ ನಿರ್ದಿಷ್ಟ ಉದ್ದೇಶಗಳು. ಇಲ್ಲಿ ಜ್ಞಾನ, ವಿದ್ಯಾರ್ಥಿಗಳು ಶಹಜಹಾನನ ಬಾಲ್ಯ ಜೀವನದ ಬಗ್ಗೆ ಪುನಃಸ್ಮರಿಸಿಕೊಳ್ಳುವರು. ತಿಳುವಳಿಕೆ, ವಿದ್ಯಾರ್ಥಿಗಳು ಶಹಜಹಾನನ ಸಿಂಹಾಸರೋಹಣ ಮತ್ತು ದಿಗ್ವಿಜಯಗಳನ್ನು ವಿವರಿಸುವುದು. ಕೌಶಲ್ಯ, ವಿದ್ಯಾರ್ಥಿಗಳು ಶಹಜಹಾನನ ಭಾವಚಿತ್ರ ಗುರುತಿಸುವ ಹಾಗೂ ನಕಾಶೆಯಲ್ಲಿ ಆತನು ಗೆದ್ದುಕೊಂಡ ಪ್ರದೇಶಗಳನ್ನು ಗುರುತಿಸುವ ಕೌಶಲ್ಯ ಹೊಂದುವರು. ಆಸಕ್ತಿ, ವಿದ್ಯಾರ್ಥಿಗಳು ಶಹಜಹಾನನ ಕಲೆ, ವಾಸ್ತುಶಿಲ್ಪದ ಬಗ್ಗೆ ತಿಳುವಳಿಕೆ, ಆಸಕ್ತಿ ವಹಿಸುವರು. ಕಲಿಸುವ ಅಂಶಗಳು, ವಿಷಯ ವಿಶ್ಲೇಷಣೆ. ಶಿಕ್ಷಕರು ಕಲಿಸ್ತಕ್ಕಂಥ ಅಂಶ ಏನಂದರೆ, ಶಹಜಹಾನನ ಬಾಲ್ಯ ಜೀವನ, ಶಹಜಹಾನನ ಸಿಂಹಾಸನಾರೋಹಣ, ಶಹಜಹಾನನ ದಿಗ್ವಿಜಯಗಳು, ಶಹಜಹಾನನ ಕಾಲದ ಕಲಾ ವೈಭವ, ಶಹಜಹಾನನ ಕೊನೆಯ ದಿನಗಳು. ಬೋಧನೋಪಕರಣಗಳು, ಶಹಜಹಾನನ ಚಿತ್ರಪಟ, ಭಾರತ ನಕಾಶೆ, ತಾಜ್ ಮಹಲ್, ಜುಮ್ಮಾ ಮಸೀದಿ, ಕೆಂಪು ಕೋಟೆ ಚಿತ್ರಪಟ ಮಾದರಿಗಳು. ಇಲ್ಲಿ ಯಾವ ರೀತಿಯಲ್ಲಿ ಲೆಸನ್ ಪ್ಲ್ಯಾನ್ ಇರುತ್ತೆ, ವಿಷಯ ವಿಶ್ಲೇಷಣೆ, ಪಾಠದ ಹಂತಗಳಿರಬೇಕು. ಶಿಕ್ಷಕ ಚಟುವಟಿಕೆ ನಿಮ್ಮದಾಗಿರುತ್ತೆ. ವಿದ್ಯಾರ್ಥಿ ಚಟುವಟಿಕೆ ವಿದ್ಯಾರ್ಥಿಗಳ ಕಪ್ಪು ಹಲಗೆಯ ಕೆಲಸ. ಈ ರೀತಿಯಲ್ಲಾಗಿರ್ತಕ್ಕಂತಹ ಒಂದು ಲೆಸನ್ ಪ್ಲ್ಯಾನಿನ ಅಂಶ. ಮೊದಲನೇದಾಗಿ ಫಸ್ಟ್ ಸ್ಟೇಜಲ್ಲಿ ಅಭಿಪ್ರೇರಣೆ, ಮೋಟಿವೇಶನನ್ನು ಮಾಡ್ತಕ್ಕಂಥದ್ದು. ಯಾವ ರೀತಿಯಲ್ಲಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಾವು ಮೊಘಲ್ ಸಾಮ್ರಾಜ್ಯವನ್ನು ಆಳಿದ ಅನೇಕ ಅರಸರುಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಯಾರು? ಪ್ರಶ್ನೆಯನ್ನು ನೀವು ನಿಮ್ಮ ಚಟುವಟಿಕೆ, ಶಿಕ್ಷಕರ ಚಟುವಟಿಕೆಯಾಗಿರುತ್ತೆ. ವಿದ್ಯಾರ್ಥಿಗಳ ಚಟುವಟಿಕೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಸೊ ಈ ರೀತಿಯಾಗಿ ಅಭಿಪ್ರೇರಣೆಯಲ್ಲಿ 5 ಪ್ರಶ್ನೆಗಳ ಉತ್ತರಗಳನ್ನು ವಿದ್ಯಾರ್ಥಿಗಳಿಂದ ಕೇಳುವುದಾಗಿದೆ. ಉದ್ದೇಶ ಕಥನ, ಹಾಗಾದರೆ ಈ ದಿವಸ ನಾವು ಶಹಜಹಾನನ ಬಾಲ್ಯ ಹಾಗೂ ಸಾಧನೆಗಳ ಬಗ್ಗೆ ಅಭ್ಯಸಿಸೋಣ. ಕಪ್ಪು ಹಲಗೆಯ ಕಾರ್ಯದಲ್ಲಿ ಶಹಜಹಾನನ ಬಗ್ಗೆ ವಿವರಿಸೋಣ. ಬೆಳವಣಿಗೆ ಹಂತ, ಮೊದಲನೇದಾಗಿ ಪೀಠಿಕೆ. ಮೊಘಲ್ ಸಾಮ್ರಾಜ್ಯದಲ್ಲಿಯ ಸಾಮ್ರಾಟರುಗಳಲ್ಲಿ ಶಹಜಹಾನನು ಗಮನಾರ್ಹ ವ್ಯಕ್ತಿಯಾಗಿದ್ದಾನೆ. ಇವನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಾಡಿದ ಸಾಧನೆಗಾಗಿ ಇತಿಹಾಸಕಾರನು ಈತನು ಆಳ್ವಿಕೆಯ ಕಾಲವನ್ನು ಸುವರ್ಣಯುಗವೆಂದು ಕರೆಯುವರು.
ಸೊ ಇದರ ಒಂದು ಆಳ್ವಿಕೆ ಯುಗವನ್ನು ನಾವು ಸುವರ್ಣ ಯುಗ ಕೂಡ ಹೇಳೋದು. ಶಿಕ್ಷಕನು ಶಹಜಾನನ ಭಾವಚಿತ್ರವನ್ನು ತೂಗು ಹಾಕುವರು. ಸೊ ಶಹಜಾನನ ಬಾಲ್ಯ ಜೀವನ. ಇಲ್ಲಿ ಶಿಕ್ಷಕ ಶಹಜಾನನ ಬಾಲ್ಯ ಜೀವನದ ಬಗ್ಗೆ, ಬೆಳವಣಿಗೆ ಹಂತದ ಬಗ್ಗೆ ಹೇಳಿದಾಗ ವಿದ್ಯಾರ್ಥಿಗಳು ಶಹಜಾನನ ಭಾವಚಿತ್ರವನ್ನು ಗಮನಿಸುವರು. ಕಪ್ಪು ಹಲಿಗೆ ಕಾರ್ಯ ಶಹಜಾನನ ಬಾಲ್ಯ ಜೀವನದ ಬಗ್ಗೆ. ಜನನ ಕ್ರಿಸ್ತಶಕ 1592 ಜನವರಿ 5, ಸ್ಥಳ ಲಾಹೋರ್, ತಂದೆ ಜಹಾಂಗೀರ್, ತಾಯಿ ಜಗತ್ ಗೋಸಾಯಿ. ಈ ರೀತಿಯಲ್ಲಿ ಕಪ್ಪು ಹಲಿಗೆಯ ಕಾರ್ಯವನ್ನು ಕಪ್ಪು ಹಲಿಗೆ ಮೇಲೆ ಶಿಕ್ಷಕರಾಗಿರ್ತಕ್ಕಂಥ ಶಿಕ್ಷಕರು ಬರೆದು ವಿದ್ಯಾರ್ಥಿಗಳ ಗಮನಕ್ಕೆ ತರುವುದಾಗಿದೆ. ಹೀಗೆ ಮತ್ತು ಶಿಕ್ಷಕರ ಚಟುವಟಿಕೆಯಲ್ಲಿ ಲಾಹೋರ್ ಈಗ ಎಲ್ಲಿದೆ ಎಂಬ ಪ್ರಶ್ನೆ ಕೇಳಿದಾಗ ಲಾಹೋರ್ ಈಗ ಪಾಕಿಸ್ತಾನದಲ್ಲಿದೆ ಎಂಬ ವಿದ್ಯಾರ್ಥಿಯ ಚಟುವಟಿಕೆ ಬರುತ್ತೆ. ಮುಂದೆ ಮತ್ತೆ ವಿಷಯ ವಿಶ್ಲೇಷಣೆ ಪಾಠದ ಹಂತಗಳು, ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಯ ಚಟುವಟಿಕೆ, ಕಪ್ಪು ಹಲಿಗೆ ಕೆಲಸ. ಈ ರೀತಿಯಲ್ಲೇ ಮತ್ತು ಶಹಜಾನನ ಸಿಂಹಾರೋಹಣದ ಬಗ್ಗೆ ಮತ್ತೊಮ್ಮೆ ವಿವರಣೆಯಾಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳು ಪ್ರಾರಂಭವಾಗುತ್ತೆ. ಶಿಕ್ಷಕರ ಪ್ರಶ್ನೆ, ವಿದ್ಯಾರ್ಥಿಗಳ ಉತ್ತರ. ಈ ರೀತಿಯಾಗಿ ಕಪ್ಪು ಹಲಿಗೆ ಕಾರ್ಯ ಏನಪ್ಪ ಅಂದರೆ ಶಹಜಾನನ ಸಿಂಹಾರೋಹಣ, 100 ಜಹಾನಳು, ಪರಿಹಾರ, ಶಹಜಾನನ ನಡುವೆ ದಂಗೆ. ಈ ರೀತಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಪ್ಪು ಹಲಿಗೆ ಕಾರ್ಯ ಮೇಲೆ ಬಿಡಿಸುವುದು. ಮುಂದೆ ಮತ್ತೆ ವಿಷಯ ವಿಶ್ಲೇಷಣೆ ಪಾಠದ ಹಂತಗಳು, ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ, ಕಪ್ಪು ಹಲಿಗೆ ಕೆಲಸ. ಮತ್ತು ಇಲ್ಲಿ ಮೂರನೇದಾಗಿ ಶಹಜಾನನ ದಿಗ್ವಿಜಯಗಳು. ಇದರ ಬಗ್ಗೆ ಶಿಕ್ಷಕರು ರಾಜ್ಯದ ಪಟ್ಟಾಭಿಷೇಕನಾದ ನಂತರ ರಾಜ್ಯ ವಿಸ್ತರಣೆಗಾಗಿ ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳುತ್ತಾ ವಿದ್ಯಾರ್ಥಿಗಳ ಒಂದು ಚಟುವಟಿಕೆ, ಶಿಕ್ಷಕರ ಚಟುವಟಿಕೆ ಪ್ರಶ್ನೆ ಉತ್ತರ ಆಗುತ್ತೆ. ಇಲ್ಲಿ ಕೂಡ ಕಪ್ಪು ಹಲಿಗೆ ಕಾರ್ಯದಲ್ಲಿ ಕೂಡ ಶಹಜಾನನ ದಿಗ್ವಿಜಯಗಳ ಬಗ್ಗೆ ಈ ರೀತಿಯಾಗಿ ಬುಂದೇಲಖಂಡದ ದಂಡೆ ಕ್ರಿಸ್ತಶಕ 1429 ಈ ರೀತಿಯಾಗಿರ್ತಕ್ಕಂತಹ ಕಪ್ಪು ಹಲಿಗೆ ಕಾರ್ಯ, ವಿದ್ಯಾರ್ಥಿಗಳ ಚಟುವಟಿಕೆ, ಶಿಕ್ಷಕರ ಚಟುವಟಿಕೆ ಜೊತೆಗೆ ವಿವರಣೆಯನ್ನು ಕೂಡ ನಡೆಯುತ್ತಾ ಹೋಗುತ್ತೆ. ಮುಂದೆ ಹೀಗೆ ವಿಷಯ ವಿಶ್ಲೇಷಣೆ ಪಾಠದ ಹಂತಗಳು, ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ, ಕಪ್ಪು ಹಲಿಗೆಯ ಕೆಲಸ. 4ರಲ್ಲಿ ಕೂಡ ಶಹಜಾನನ ಕಾಲದ ಕಾಲವೈಭವ. ಈ ರೀತಿಯಾಗಿ ವಿವರಣೆ ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ, ಕಪ್ಪು ಹಲಿಗೆ ಕಾರ್ಯದಲ್ಲಿ ನಾವು ನೋಡಬಹುದು. ಇಲ್ಲಿ ಕೊನೆಯದಾಗಿ ವಿಷಯ ವಿಶ್ಲೇಷಣೆ ಪಾಠದ ಹಂತಗಳು, ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ, ಕಪ್ಪು ಹಲಿಗೆ ಕೆಲಸ. ಇಲ್ಲಿ ಕೂಡ ಕೆಂಪು ಕೋಟೆಯ ಬಗ್ಗೆ, ಶಹಜಾನನ ಕೊನೆಯ ದಿನಗಳ ಬಗ್ಗೆ ವಿವರಿಸುತ್ತಾ ಪ್ರಶ್ನೆಗಳು ಕೇಳುತ್ತಾ ಕಪ್ಪು ಹಲಿಗೆ ಕಾರ್ಯವನ್ನು ವಿವರಿಸುತ್ತಾ ಕೊನೆಯದಾಗಿ ಪುನರವಲೋಕನವನ್ನು ಮಾಡುತ್ತಾರೆ. ಇಲ್ಲಿ ಪುನರವಲೋಕನದಲ್ಲಿ ಶಿಕ್ಷಕರ ಚಟುವಟಿಕೆ ಏನಾಗುತ್ತೆ ಅಂದರೆ ಶಹಜಾನನು ಯಾವಾಗ ಎಲ್ಲಿ ಜನಿಸಿದನು, ಈ ರೀತಿಯಾಗಿ ಪ್ರಶ್ನೆಗಳನ್ನು ಬರಿತಕ್ಕಂಥದ್ದು. ಶಹಜಾನನ ತಂದೆ ತಾಯಿಗಳಾರು, ಶಹಜಾನನ ದಿಗ್ವಿಜಯಗಳಾವು, ಶಹಜಾನನು ಕಟ್ಟಿಸಿದ ಕಟ್ಟಡಗಳಾವು, ಶಹಜಾನನ ಎಷ್ಟರಲ್ಲಿ ಮರಣ ಹೊಂದಿದ. ಕಪ್ಪು ಹಲಿಗೆ ಕಾರ್ಯ. ಕಪ್ಪು ಹಲಿಗೆಯಲ್ಲಿ ಏನು ಕಾರ್ಯ ಇರುತ್ತೆ? ಶಹಜಾನನು ಕ್ರಿಸ್ತಶಕ 1592ರಲ್ಲಿ ಲಾಹೋರಿನಲ್ಲಿ ಜನಿಸಿದನು. ಈತನ ತಂದೆ ಜಹಾಂಗೀರ್, ತಾಯಿ ಜಗತ್ ಗೋಸಾಯಿನ್. ಈತನು ಬುಂದೇಲಖಂಡ ದಂಗೆ, ಪೋರ್ಚುಗೀಸರೊಡನೆ ಕದನ, ಅಹಮದಾಬಾದ್ ನಗರ ಸ್ವಾಧೀನ, ಬಿಜಾಪುರ, ಗೋಲ್ಗುಂಬ್ಗಳಲ್ಲಿ ದಿಗ್ವಿಜಯ ಸಾಧಿಸಿದನು. ಶಹಜಾನನು ಆಗ್ರಾದಲ್ಲಿ ತಾಜ್ ಮಹಲ್, ಮೋತಿ ಮಸೀದಿಯನ್ನು, ದೆಹಲಿಯಲ್ಲಿ ಕೆಂಪು ಕೋಟೆ, ರಂಗ್ ಮಹಲ್, ಜುಮಾ ಮಸೀದಿ ಕಟ್ಟಿಸಿದನು. ಶಹಜಾನನು ಕ್ರಿಸ್ತಶಕ 1666ರಲ್ಲಿ ಮರಣ ಹೊಂದಿದನು. ಇದು ಕಪ್ಪು ಹಲಿಗೆಯ ಮೇಲೆ ಬರಿತಕ್ಕಂಥ ಕಾರ್ಯ. ಮೌಲ್ಯಮಾಪನ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಪ್ಪು ಹಲಿಗೆಯ ನಂತರ ಕೊನೆಯದಾಗಿ ಕಪ್ಪು ಹಲಿಗೆಯ ಮೇಲೆ ಹೊಂದಿಸಿ ಈ ಕೆಳಗಿನ ಅ ಮತ್ತು ಬ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ. ಶಹಜಾನನ ಜನನ ಕ್ರಿಸ್ತಶಕ 1592. ಜಗತ್ ಗೋಸಾಯಿನ್ ಶಹಜಾನನ ತಾಯಿ. ತಾಜ್ ಮಹಲ್ ಆಗ್ರಾ. ಕೆಂಪು ಕೋಟೆ ದೆಹಲಿ. ಶಹಜಾನನ ಮರಣ ಕ್ರಿಸ್ತಶಕ 1666. ಕೊನೆಯದಾಗಿ ಗೃಹಪಾಠ, ಶಹಜಾನನ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು ಕೊನೆಯದಾಗಿರ್ತಕ್ಕಂತಹ ಒಂದು ಹೋಮ್ವರ್ಕ್, ಮನೆ ಕೆಲಸ. ಗೃಹ ಪಾಠ ಅಂದರೆ ಮನೆಯಲ್ಲಿ ಕೊಡ್ತಕ್ಕಂತಹ ಕೆಲಸ. ಸೊ ಈ ರೀತಿಯಾಗಿ ಶಹಜಾನನ ಸಾಧನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಟ್ಟಿದ ನಂತರ ಇದು ಕಂಪ್ಲೀಟ್ ಆಗಿರ್ತಕ್ಕಂತಹ ಪಾಠ ಯೋಜನೆ, ಲೆಸನ್ ಪ್ಲ್ಯಾನ್ ಆಗಿದೆ. ಕಂಪ್ಲೀಟ್ಲಿ 2 ವರ್ಷದ BEd ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಪಾಠ ಯೋಜನೆ ಇರ್ತಕ್ಕಂಥದ್ದು ಎಂದು ಹೇಳಬಹುದು. ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಟೀಚಿಂಗ್ ಇರುತ್ತೆ, ಲೆಸನ್ ಪ್ಲ್ಯಾನ್ ಇರುತ್ತೆ,
ಯೂನಿಟ್ ಪ್ಲ್ಯಾನಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಚಟುವಟಿಕೆ ಎಂಬ ಮಾಹಿತಿಯನ್ನು ವಿವರಿಸಲಾಗಿದೆ. ಧನ್ಯವಾದಗಳು.